ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಳಿ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆದ್ಮೇಲೆ ಇದೆಲ್ಲ DCC ಬ್ಯಾಂಕಿನ ಡೆವಲಪ್ಮೆಂಟ್ಗಳು. ಒಂದು ಕಡೆ ಜೊಲ್ಲೆ ಅವರು, ಜಾರಕಿಹೊಳಿ ಅವರು, ಮತ್ತೊಂದು ಕಡೆ ಕತ್ತಿ ಅವರು, AB ಪಾಟೀಲರು, ಉಳಿದ ಕಡೆ ಅಲ್ಲಲ್ಲ ಏನೋ ಧ್ವನಿ ಕೇಳ್ತಾ ಇದ್ದು, ಕೆಲವೊಬ್ಬರು ಹೊಂದಾಣಿಕೆ ಆಗ್ತಾಯಿದ್ರು, ಕೆಲವೊಬ್ಬರು ಏನೋ ಜಾರ್ತಾಯಿದ್ರು. ಈ ಮಧ್ಯದಲ್ಲೇ ಮೌನಕ್ಕೆ ಜಾರಿ ಬಿಟ್ಟಿದ್ರು. ಸಮಯ ಏನಕ್ಕೆ ಬಂದಿಲ್ಲ, ಬಂದಾಗ ಮಾತಾಡ್ತೀನಿ ಅನ್ನೋ ಮಾತನ್ನು ನಮ್ಮ ಲಕ್ಷ್ಮಣ ಸವದಿ ಅವರು ಹೇಳಿದರು. ನಮ್ಮ ತಲೆಯಲ್ಲಿ ಭಾಳಷ್ಟು ಜನರ ತಲೆಯಲ್ಲಿ ಏನಿತ್ತಪ್ಪ ಅಂದ್ರೆ, ಲಕ್ಷ್ಮಣ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ ಬಾಯಿ ಅವರು ಇನ್ನುಳಿದರೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಉಳಿದವ್ರು ವಿಶ್ವಾಸ ತೊಗೊಂಡು ಏನೋ ಮಾಡ್ತಾರಪ್ಪ, ಗರ್ದಿ ಗಮ್ಮತ್ತ ಅಂತಿತ್ತು. ಅದೀಗ ಅವರೊಂದು ಹೇಳಿಕೆ ಕೊಡೋ ಮೂಲಕ ನಾನು ಇಲ್ಲಿ ಚುನಾವಣೆ ಕಣದಾಗ ಅದನ್ನೇನು ಸಂದೇಶ ಕೊಟ್ಟಿದ್ದಾರೆ. ನಾನು ಹಿಂದೆ ಸರಿದಿಲ್ಲಪ್ಪ, ಇದರಿಂದ ನಾವು ಒಳಗೆ ಬರ್ತಾ ಇದ್ದೀನಿ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಅವರು ಬಹಳ ಸಂಯಮದಿಂದ ಅಥಣಿಯಲ್ಲಿ ಮಾತಾಡಿದ್ದಾರೆ. ಅಥಣಿಯ PLD ಬ್ಯಾಂಕಿನ ಏನಪ್ಪ ಅಂದರೆ ಸಮಾರಂಭದಲ್ಲಿ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನಿಂದ ಆರ್ಥಿಕ ನೆರವು ಕೊಡುವ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಭಾಳ ಸ್ಪಷ್ಟ ಮಾತಾಡಿದ್ದಾರೆ ಮತ್ತು ನೇರ ಮಾತಾಡಿದ್ದಾರೆ ಮತ್ತು ಭಾಳ ಮುಂದೆ ವಿಚಾರ ಮಾಡಿ ಮಾತಾಡಿದಂಥ ಮಾತಾಗಿದೆ. ಅದನ್ನು ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗಿದೆ. ಅವ್ರು ಹೆಂಗೆ ಬರ್ಬೋದು ಅಂತ ತಲೆಯಲ್ಲಿತ್ತು, ಬಂದಿದ್ದಾರೆ, ಎಂಟ್ರಿ ಆದಂಗೆ ಆಗಿದೆ. ಸಹಕಾರ ಚಳವಳಿಯ ಮೂಲ ಉದ್ದೇಶ ಹಾಳಾಗುತ್ತಿದೆ. ಸಹಕಾರ ಸಂಘದೊಳಗೆ ಏನಪ್ಪ, ಸಹಕಾರ ಎಲ್ಲರೂ ಕೂಡಿ ಮಾಡುವಂಥದ್ದು. ಅದು ಮೂಲ ಉದ್ದೇಶ ಏನು? ರೈತರು ಬೆಳಿಬೇಕು, ಸಹಕಾರದಿಂದ ಎತ್ತರಕ್ಕೆ ಕೇಳಬೇಕು ಅನ್ನೋಂಥದ್ದು, ಅದು ಹಾಳಾಗ್ತಾ ಇದೆ. ಸಹಕಾರಿ ಸಂಘಗಳಿಗೆ ನಡೆಯುವ ಚುನಾವಣೆಯಲ್ಲಿ ಮತದಾರರಿಗೆ ಹಣ ಹಂಚಿ ನಿರ್ದೇಶಕರಾದವರಿಂದ ಸಹಕಾರ ಸಂಘಗಳು ಬೆಳವಣಿಗೆ ಹೊಂದಲು ಸಾಧ್ಯವಿಲ್ಲ. ಫಸ್ಟ್ ಈ ನಿರ್ದೇಶಕರು ಯಾರಿದ್ದಾರೆ, PKPS ನಿರ್ದೇಶಕರು, ಅವ್ರಿಗೆ ದುಡ್ಡು ಕೊಟ್ಟು ಮತ್ತೇನು ಮಾಡಿ ಆಯ್ಕೆ ಆದ್ರೆ ಅದು ಹೇಗೆ ಡೆವಲಪ್ ಆಗ್ತದೆ? ಸಾಧ್ಯ ಇಲ್ಲ. ಅದಕ್ಕೆ ಭ್ರಷ್ಟರಿಂದ ಈ ಸಹಕಾರ ಸಂಘ ಉಳಿಸ್ಬೇಕಾಗಿದೆ ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಇದು 100ಕ್ಕೆ 100ರಷ್ಟು ಸತ್ಯ. ಈ ದೇಶದ ಚುನಾವಣಾ ವ್ಯವಸ್ಥೆ ಹಾಳಾಗಿದ್ದ ದುಡ್ಡು ಹಂಚೋದ್ರಿಂದ, ಸಾರಾಯಿ ಹಂಚೋದ್ರಿಂದ, ಹೋಗಿ ಮುಚ್ಚಿಡೋದ್ರಿಂದ, ಕದಿಯೋದ್ರಿಂದ, ಗುಂಡಾಗಿರಿ ಮಾಡೋದ್ರಿಂದ ಇವತ್ತು ನಮ್ಮ ಚುನಾವಣಾ ಆಯೋಗಕ್ಕೆ ಪಾಪ ಅದು ನಿಶಕ್ತ ಆಗಿದೆ. ಈ ರಾಜಕೀಯ ವ್ಯಕ್ತಿಗಳಿಂದಾಗಿ, ಹಣ ಬಲ, ತೋಳು ಬಲ ಅಂತೀವಲ್ಲ, ಇಂಥವ್ರಿಂದಾಗಿ. ಅದಕ್ಕೆ ಇವತ್ತು ಲಕ್ಷ್ಮಣ ಸವದಿಯವರು ಒಂದು ಮಾತು ಹೇಳೋ ಮೂಲಕ ನಾನು ಬರ್ತಾ ಇದ್ದೀನಪ್ಪ ಅಂತೇಳಿ. ಈಗ ನೋಡಿದ್ರಿ ನೀವು, AB ಪಾಟೀಲರು ಒಂದು ಕಡೆ ಮಾತಾಡಿದ್ದಾರೆ ಸೌಮ್ಯವಾಗಿ, ಇನ್ನೂರು ಅಷ್ಟೇ ಬುದ್ಧಿವಂತಿಕೆಯಿಂದ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಇದ್ದಾರೆ. ಭಾಳ ಸಂಯಮದಿಂದ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ತಮ್ಮ ಇವತ್ತಿನ ಕಡು ವಿರೋಧಿ ರಮೇಶ್ ಕತ್ತಿಯವರ ಅವ್ರ ಊರು ಬೆಲ್ಲದ ಬಾಯಿಯಲ್ಲಿ ಹೋಗಿ ಚಾಲೆಂಜ್ ಮಾಡ್ತಾ ಇದ್ದಾರೆ ಮೌನವಾಗಿ, ನಗನಗತ. ಇವೆಲ್ಲ ಒಳ್ಳೆಯ ಲಕ್ಷಣಗಳು. ಜೊತೆಗೆ ನಮ್ಮ ರಮೇಶ್ ಕತ್ತಿ ಅವರು ಯಾಕೋ ಏನೋ ದುರ್ಗಿನ ಸ್ವಭಾವದಿಂದ ಒಂದಿಷ್ಟು ಹೆಚ್ಚು ಕಡಿಮೆ ಮಾತಾಡ್ತಾ ಇದ್ದಾರೆ ಅಂತ ಅನಿಸಿದ್ರು. ಅವರು ಈ ಕಣದಲ್ಲಿ ಉಳಿದಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ನಾವು ಉಳಿಸ್ಕೊಳ್ತೀನಪ್ಪ ಅನ್ನುವಂಥ ಒಂದು ಏನಪ್ಪ ಚಾಲೆಂಜ್ ಬಂದಿದ್ದಾರೆ. ಇದು ಅತ್ಯಂತ ಪೀಕ್ ಪಾಯಿಂಟ್ ಅಂತೀವಿ ನಾವು. ಇಂಥ ಸಂದರ್ಭದಲ್ಲೇ ಈ ಸಮಬಲದ ಕುಸ್ತಿಯನ್ರಿ ಒಂದಿಷ್ಟು ಜಾರಕಿಹೊಳಿ ಮತ್ತು ಜೊಲ್ಲೆಯವರ ಬನ ಒಂದಿಷ್ಟು ಈಗಾಗಲೇ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಹೇಳೋದು ನೋಡಿದ್ರಪ್ಪ ಅಂತಂದ್ರೆ, ಈಗ ನಮ್ಗೆ 12 ಅದಾವ, ನಮಗೆ 9 ಆದರೆ ಸಾಕು, ನಾವು ನಿಶ್ಚಿತವಾಗಿ DCC ಬ್ಯಾಂಕ್ ಹಿಡ್ಕೊಳ್ತೀವಿ ಅನ್ನೋ ಸಂದರ್ಭದಲ್ಲೇ ಈ ಮಾತನ್ನು ಮಾತಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಒಂದಿಷ್ಟು ಸುದ್ದಿಗಳು ಇತ್ತು. ಇವತ್ತು ರಮೇಶ್ ಕತ್ತಿ ಅವ್ರು ಮಾಡಿರಲಿ, ಅಥವಾ AB ಪಾಟೀಲರು ಮಾಡಿರಲಿ, ಅಥವಾ ರಮೇಶ್ ಜಾರಕಿಹೊಳಿ ಅವರು ನಮ್ಮ ಜಾರಕಿಹೊಳಿ ಸಹೋದರರು ಮಾಡಿರಲಿ, ಅದು ಜೊಲ್ಲೆ ಅವ್ರು ಮಾಡಿರಲಿ, ಯಾರೋ ಮಾಡಿರಲಿ, ಅವ್ರ ಮೇಲೆ ಒಂದಿಷ್ಟು ಆರೋಪ ಪ್ರತ್ಯಾರೋಪ ಇರಲಿಕ್ಕಿಲ್ಲ. ಇವು ಅದಾವು ಹೇಳಿಕ್ಕೆ ಹೊರಟಿಲ್ಲ, ಯಾಕಂದ್ರೆ ಸಾಕ್ಷಿಗಳಿಂದ ಯಾರ ಬಗ್ಗೆಯೂ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಲ್ಲಲ್ಲೇ ಒಂದಿಷ್ಟು ಏನೋ ಗುಂಡಾ ಪ್ರವೃತ್ತಿಗಳು ಅಥವಾ ಜನರನ್ನು ಮುಚ್ಚಿಡುವಂಥದ್ದು, ಹಿಡ್ಕೊಂಬರುವಂಥದ್ದು, ಒತ್ತಾಯ ಮಾಡಿ ಒಂದು ಪತ್ರಗಳು ಇದನ್ನು ತೆಗೆದುಕೊಂಡು ನಿರ್ದೇಶಕರ ಪತ್ರಗಳು ತೆಗೆದುಕೊಳ್ಳುವಂಥದ್ದು, ಇವೆಲ್ಲ ನಡೆದು ಅದೇ ಕಾಲಕ್ಕೆ ರಮೇಶ್ ಕತ್ತಿ ಅವ್ರ ಕಡೆಯಿಂದ ಇಲ್ಲ, ನಮ್ಮ ಧಮಕಿ ಹಾಕ್ತಾ ಇದ್ದಾರೆ, ನೀವು ಮಾಡಲಿಕ್ಕೆ ನಾಳೆ ನಿಮ್ಗೆ ಪತ್ತು ಕೊಡೋದಿಲ್ಲ, ಹಾಗೆ ಹೀಗೆ ಅಂತೇಳಿ ಅದನ್ನು ನೋಡಿದ್ವಿ ನಾವು. ಸಂಕೇಶ್ವರದ ಒಂದು ಏನಪ್ಪ ಅಂದರೆ PKPS ನಮ್ಮ ಶಂಕರಲಿಂಗ PKPS ಸಂದರ್ಭದಲ್ಲಿ ಅಲ್ಲಿಯ ಅಧ್ಯಕ್ಷರು ಅಥವಾ ಅಲ್ಲಿಯ ನಿರ್ದೇಶಕರು ಮಾತಾಡಿದಂಥ ಮಾತುಗಳು ಅಂದ್ರೆ, ಒಬ್ಬರ ಮೇಲೆ ಒಬ್ಬರು ಭಯ ಹುಟ್ಟಿಸಾಗಲಿ, ಮತ್ತೇನೋ ಮಾಡಲಿ, ಹಣ ಹಂಚಾಗಲಿ, ಮತ್ತೇನೋ ಆಗಲಿ. ಇನ್ನು ಕೆಲವೊಂದು ಕಡೆ 25 ಲಕ್ಷವರೆಗೆ ಒಂದೊಂದು PKPS ನಿರ್ದೇಶಕರು ಕೊಡ್ತಾ ಇದ್ದಾರೆ ಅನ್ನೋಂಥ ಮಾತುಗಳು ಕೇಳಿದ್ರಿಂದಾಗಿ ಈ ಸಂದರ್ಭದಲ್ಲೇ ಇದು ಹೇಗಪ್ಪ ಇದು? ಯಾಕಂದ್ರೆ ಇವತ್ತು ರೈತರಿಗೆ ಸಹಕಾರ ಸಂಘ ಉಳಿಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಇಲ್ಲಿ ದುಡ್ಡಿನ ವ್ಯವಹಾರಕ್ಕೆ ಮುಖ್ಯವಾಗಿ ಇಲ್ಲ ಇನ್ನೊಂದು ಮಾತು ನಾವು ಭಾಳ ತೀವ್ರವಾಗಿ ಶೀಘ್ರವಾಗಿ ಮತ್ತು ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ಹೇಳಬೇಕಾಗಿದ್ದು, ಅಲ್ಲಿ ಈಗಾಗಲೇ 6,500 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ಅದು ರೈತರ ಡಿಪಾಸಿಟಿವ್, ಅವು ಯೋಗ್ಯರಿಗೆ ಆಗಬೇಕು, ಒಳ್ಳೆ ಕೆಲಸಕ್ಕೆ ಹೋಗಿ ಆಗಬೇಕು, ರೈತರಿಗೆ ಉಪಯೋಗ ಆಗಬೇಕು ಅನ್ನೋದು ಎಲ್ಲರ ಹಂಬಲ. ಮತ್ತು ಎಲ್ಲರೂ ಅದನ್ನ ಹೇಳ್ತಾ ಇದ್ದಾರೆ. ಇವಾಗ ಕತ್ತಿಯವರು ಹೌದಪ್ಪ, ರೈತರಿಗೆ
ನಮ್ಮ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಜೊತೆಗೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ನಾವು ರೈತರಿಗೆ ಮಾಡ್ತಾಯಿದ್ವಿ, ಅವ್ರನ್ನ ಬೆಳೆಸ್ತೀವಿ ತೋರಿಸ್ತೀವಿ ಅಂತ ತಮ್ಮ ಒಂದು ಸಂಘವನ್ನು ಹೇಳ್ತಾ ಇದ್ದಾರೆ. ಹಾಲಿನ ಸಂಘದಲ್ಲಿ ನಾವು ಎಷ್ಟು ಡೆವಲಪ್ ಮಾಡಿದ್ವಿ, ಲಾಭ ಹೆಂಗೆ ಮಾಡಿದ್ವಿ ಅನ್ನೋ ಮಾತು ಮಾತಾಡ್ತಾ ಇದ್ದಾರೆ. ಇವೆಲ್ಲ ನೋಡಿದಾಗ ಏನಿಲ್ಲಪ್ಪ ಹಂಗೇನಿಲ್ಲ ಅಂತ ಅನಿಸಿದ್ರು. ಆದರೆ ಆ ವ್ಯವಹಾರ ನಡೆದಿದ್ದು ಮಾತ್ರ ಮೇಲಿನ ಸುದ್ದಿಗಳು ಬರೋದ್ರಿಂದಾಗೆ ಇದು ಸಹಜವಾಗಿ ಯಾರಿಗಾದರೂ ಗಾಬರಿ ಹುಟ್ಟಿಸುವಂಥ ಕೆಲಸ. ಯಾಕಂದ್ರೆ ಮುಖ್ಯವಾಗಿ ನಾವು ಈಗಾಗಲೇ ಮೇಲಿನ ಹೇಳ್ತಾ ಇದ್ದೀವಿ, ಅದನ್ನು ಬರೀ ಕೇವಲ ಸಾಲ ಕೊಡೋದಷ್ಟಲ್ಲ ರೈತರಿಗೆ, ಅವ್ರಿಗೆ ಪ್ರತಿಯೊಂದು PKPSದಿಂದ ಒಂದು ಗೋಡೌನ್ ಕಟ್ಟಿಸಿಕೊಡುವಂಥದ್ದು, ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿಂದ ಗೋಡೌನ್ ಕಟ್ಟಿಸಿಕೊಟ್ಟು ಅಲ್ಲಿ ಅವರ ದವಸ ಧಾನ್ಯಗಳನ್ನು ಸಂಗ್ರಹ ಮಾಡಿಟ್ಟು ಅಲ್ಲಿ ಮಾರ್ಕೆಟ್ ಮಾಡುವಂಥ ಒಂದು ಹೊಸ ಒಂದು ಏನಾದರೂ ಸಾಹಸ ಆಗಲಿ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಅನ್ನುವಂಥ ಮಾತನ್ನು ನೆನ್ನೆ ಹೇಳ್ತಾ ಇದ್ವಿ. ಆದರೆ ಇಲ್ಲಿ ದುಡ್ಡು ಹಂಚಿ ಅಥವಾ ಮತ್ತೇನು ಮಾಡಿ ಗುಂಡಾಗಿರಿ ಮಾಡಿ ಬೆದರಿಸಿ ಇಲ್ಲಿ ನಾವು ಈ PKPS ಸದಸ್ಯರಿಂದ ಮತ ತಗೊಂಡು ಈ DCC ಬ್ಯಾಂಕಿನ ಒಂದು ಕೇಂದ್ರ ಹಿಡ್ಕೊಂಡ್ರೆ ಇವರಿಂದ ನಾಳೆ ನಮ್ಮ DCC ಬ್ಯಾಂಕ್ ಲಾಭ ಬೆಳೆದಿದ್ದ ಅಂತ ಪ್ರಶ್ನೆಗಳು ಹುಟ್ಟಾಕಿದ್ದು. ಅನೇಕರ ಪ್ರಜಾವಂತರು ಮಾತಾಡ್ತಾ ಇದ್ದರು ನಮ್ಮ ಜೊತೆಗೆ. ಆದರೆ ಅವ್ರು ಯಾರೂ ಸ್ಟೇಜ್ ಮೇಲೆ ಬರ್ತಾ ಇಲ್ಲ, ಬಂದು ಮಾತಾಡ್ತಾ ಇಲ್ಲ. ಇದು ನೋವಿನ ವಿಷಯ. ಎಷ್ಟು ಭಯ ಪಡ್ತಾರೋ ಗೊತ್ತಿಲ್ಲ, ಯಾರು ಭಯ ಪಡ್ತಾರೋ ಏನೋ ಗೊತ್ತಿಲ್ಲ, ಹೀಗಾಗಿ ಬರ್ತಾ ಇಲ್ಲ. ಆದರೆ ಮನದಾಳದ ಮಾತುಗಳು ನಮ್ಮ ಜೊತೆಗೆ ಮಾತಾಡಿದ್ದು ಸಾಕಟ್ಟದಾರ. ಈ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನು ಇಟ್ಕೊಳ್ಳೋಣ. ಭ್ರಷ್ಟರಿಂದ ಸಹಕಾರ ಸಂಘಗಳ ಬೆಳವಣಿಗೆ ಅಸಾಧ್ಯ ಅನ್ನುವಂಥ ಮಾತು ಹೇಳುವ ಮೂಲಕ ನಮ್ಮ ಲಕ್ಷ್ಮಣ್ ಸವದಿ ಅವರು ಎಂಟ್ರಿ ಹೊಡೆದಿದ್ದಾರೆ ಇದರಲ್ಲೇ ಅಂತೇಳಿ. ಅಂದ್ರೆ ಏನದಪ್ಪ, ಮೂಗು ಹಿಡಿದ್ರೆ ಏನಪ್ಪ ಬಾಯಿ ತೆರಿತಿದೆ ಅನ್ನುವಂಥದ್ದು ಈ ವಿಷಯ ತೆಗೆದುಕೊಂಡು ಬಂದರೆ ಇದರಲ್ಲಿ ಎಷ್ಟು ಮಟ್ಟಿಗೆ ಅವ್ರು ಯಶಸ್ವಿ ಆಗ್ತಾರೆ, ಎಲ್ಲರೂ ಒಪ್ಸೋರು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದು ಎರಡನೇದ್ದು. ಆದರೆ ಇಲ್ಲಿ ಇರುತ್ತಿರುವಂಥ ಏನು ನಿರ್ದೇಶಕರಿದ್ದಾರಲ್ಲ, ನಾಳೆ DCC ಬ್ಯಾಂಕ್ ಮತ ಹಾಕಕ್ಕೆ ಬರ್ತಾರಲ್ಲ, ಅವರೆಲ್ಲರೂ ಪ್ರಜ್ಞಾವಂತರು, ಇದರಲ್ಲಂತೂ ಎಲ್ಲ ಮಾತಿಲ್ಲ. ಅವ್ರು ಎಷ್ಟೋ ನೀವು ಬಚ್ಚಿಟ್ರು, ಮತ್ತೇನೋ ಮಾಡಿದರು, ಏನೋ ಅಂದರು ಸಹಿತ ಅವ್ರು ಸ್ವಯಂ ಚಿಂತನೆ ಅವ್ರಲ್ಲದ ವಿಚಾರಗಳಿದಾವೆ. ಯಾಕಂದ್ರೆ ಒಂದು PKPSನಿಂದ 7 ಮತಗಳನ್ನು ತೊಗೊಳ್ಳೋದಪ್ಪ ಅಂದ್ರೆ ಹುಡುಗಾಟದ ಕೆಲಸ ಅಲ್ಲ. ಯಾರೋ ಒತ್ತಡ ಇರಲಿ, ಏನೋ ಮಾಡಲಿ, ಆ ಮಾತು ಬೇರೆ. ಆದರೆ ಸ್ವಯಂ ಬುದ್ಧಿ ಅವರಲ್ಲಿ ಇರ್ತದೆ. ನಾ ಮಾಡಲಿಕ್ಕೆ ಸರಿಯೋ ತಪ್ಪೋ, ನಾಳೆ ಇದು ಸಂಸ್ಥೆ ಉಳಿದಿದ್ದೋ ಇಲ್ಲೋ, ಇವರು ನಾಳೆ ಸಪೋಸ್ ಏನೋ ಅವ್ರ ಕೈಯಲ್ಲಿ ಅವ್ರು ಹೇಳಿದಂಥ ಕೆಲಸ ಮಾಡುವಂಥ ಪ್ರಸಂಗ ಬರ್ತದೆ, ಈ ಸಂಸ್ಥೆ ಉಳಿದಿದ್ದೋ ಇಲ್ಲೋ ಅನ್ನೋ ಚಿಂತನೆ ಅವರಲ್ಲಿ ಇರ್ತದೆ. ಹೀಗಾಗಿ ಎಷ್ಟೋ ಹಿಡಿದಿರೋದಾಗಲಿ, ಎಷ್ಟೋ ದುಡ್ಡು ಹಂಚೋದಾಗಲಿ, ಅಥವಾ ಗುಂಡಾಗಿರಿ ಮಾಡೋದಾಗಲಿ, ಬೆದರಿಕೆ ಹಾಕೋದಾಗಲಿ, ಇವೆಲ್ಲ ನಡೆದಿದ್ರೂ ಸಹ ಅದನ್ನು ಮೀರಿ ನಿಲ್ಲುವಂಥ ವ್ಯಕ್ತಿತ್ವ ಮಾತ್ರ ಅವ್ರಲ್ಲಿ ಇದ್ದೇ ಇರ್ತದೆ. ಆದರೆ ಅವ್ರು ಸ್ವಂತ ವಿಚಾರ ಮಾಡಬೇಕು ಕಷ್ಟ. ಆ ದಿಶೆಯಲ್ಲಿ ಲಕ್ಷ್ಮಣ ಸವದಿ ಅಂತವರ ಮಾತುಗಳು ಒಂದಿಷ್ಟು ಬಲ ಕೊಡ್ತಾವೆ ಅವ್ರಿಗೆ. ಹೌದು, ಒಬ್ಬರು ಇದ್ದಾರೆ ನಮ್ಮ ಜೊತೆಗೆ ಅನ್ನುವಂಥ ಮಾತುಗಳನ್ನು. ಹೀಗಾಗಿ ಇದು ಇವತ್ತು ಒಂದು ಸಮತೋಲನ ಮಟ್ಟಕ್ಕೆ ಬಂದಿರ್ತಂಗೆ ಆಗ್ಯದ. ಈಗ ಯಾರು 12 ಪಡಿತಾರೆ ಅಥವಾ ಯಾರು 9 ಪಡಿತಾರೆ, ಏನು ಮಾಡ್ತಾರೆ ಅನ್ನೋದ್ರೆ ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಕ್ಲಿಯರ್ ಆಗ್ತಾ ಹೋಗುವಂಥ ವಿಷಯ ಅದ. ಹಾಗೂ ಈಗ ಒಟ್ಟಿನಲ್ಲ ಎಂಟ್ರಿ ಹೊಡೆದಾರೆ ಲಕ್ಷ್ಮಣ ಸವದಿಯವರು. ಎಂಟ್ರಿ ಹೊಡೆದ ಅದು ಒಳ್ಳೆಯ ಬಾಲ್ನೊಂದಿಗೆ ಫಸ್ಟ್ ಬಾಲ್ನ ಫಕೆಟ್ ಅನ್ನುವಷ್ಟು ಮಟ್ಟಿಗೆ ತೀವ್ರವಾಗಿ ಎಸೆದಿದ್ದಾರೆ. ಹಾಗೆ ತಿಳ್ಕೊಂಡು ಲಕ್ಷ್ಮಣ ಸವದಿ ಅವರು ಪೂರ್ಣ ಪ್ರಮಾಣಿಗಳಿದ್ದಾರೆ, ಭ್ರಷ್ಟ ಮುಕ್ತರಿದ್ದಾರೆ ಅಂತ ಅನ್ನೋದು ಇಲ್ಲಿ ತಪ್ಪಾದರೂ, ಯಾಕೆಂದರೆ ಅನಿವಾರ್ಯವಾಗಿ ತಪ್ಪುಗಳು ಎಲ್ಲರಿಂದೂ ಆಗ್ತಾ ಇರ್ತಾವೆ. ನನ್ನಿಂದ ಆಯಿತು, ಮತ್ತೊಬ್ಬರಿಂದ. ಯಾಕೆ ಮನುಷ್ಯರು ದೇವರಿಂದ ತಪ್ಪಾಗ್ಬೋದು, ನಮ್ಮಿಂದ ಆಗದೇ ಇರ್ತಾವ. ಆ ದಿಶೆಯಲ್ಲಿ ಅವರು ತಪ್ಪಾಗಿರ್ಬೋದು. ಆದರೆ ಬದಲಾವಣೆ ಇವತ್ತು ನೋಡಿರಿ, ಸತೀಶ್ ಅವ್ರ ಬದಲಾವಣೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಎಷ್ಟು ಮೃದುವಾಗಿದ್ದಾರಪ್ಪ ಇವರು, ಒಳ್ಳೆಯ ವ್ಯಕ್ತಿಯಾಗಿ ಕಾಣ್ತಾ ಇದ್ದಾರೆ. ಹಾಗೆ ಲಕ್ಷ್ಮಣ ಸವದಿ ಅವರು ಹಿಂದೆ ತಪ್ಪುಗಳು ತಿದ್ದುಕೊಂಡು ಅವರು ಇವತ್ತು ಇಲ್ಲಿಯ ಭ್ರಷ್ಟಾಚಾರ ತೆಗೆದು ಸಲುವಾಗಿ ಭ್ರಷ್ಟರಲ್ಲಿ ಬೇಡಪ್ಪ, ಮತ್ತು ಸ್ವಲ್ಪ ವಿಚಾರ ಮಾಡಲಿ ಅಂತ ಸಹಕಾರ ಸಂಘ ಉಳಿಬೇಕಾಗಿದ್ರೆ ಪ್ರಾಮಾಣಿಕತೆ ಬೇಕಾಗಿದೆ. ಇವ್ರದ್ದು ಒಂದಿಷ್ಟು ದುಡ್ಡು ಇರ್ತದೆ ರೈತರದ್ದು. ಮತ್ತು ಈ ದೇಶ ನಿಂತಿದ್ದನ ಈ ರೈತರ ದುಡ್ಡಿನ ಮೇಲೆ, ರೈತರ ಬೆಳೆಗಳ ಮೇಲೆ ಅನ್ನೋದು ನಮ್ಮೆಲ್ಲ ತಿಳಿದಿರ್ಬೇಕು. ಯಾಕೆ ನಮ್ಮ ದೇಶದಾಗ ಟೆಕ್ಕಿಗಳು ಸಾಕಷ್ಟು ಬೆಳೆದಿರ್ಬೋದು, ಕೆಲವು ಜನರಿಂದಷ್ಟ ಒಂದು 10-20 ಲಕ್ಷ, 30 ಲಕ್ಷ, 40 ಲಕ್ಷ, ಆ ಇಡೀ ದೇಶ 142 ಕೋಟಿ ಜನಸಂಖ್ಯೆ ಇವತ್ತಿನ ಲೆಕ್ಕದ ಪ್ರಕಾರ ಇವತ್ತು ನಾವು ಊಹೆ ಮಾಡಿ ಅಷ್ಟಿದ್ದಾರೆ. ಅವ್ರಿಗೆಲ್ಲ ಉದ್ಯೋಗ ಕೊಡೋದು ಮತ್ತು ಅವ್ರಿಗೆ ಹೊಟ್ಟಿಗೆ ಹಾಕೋದು. ಯಾವುದ್ರ ಕ್ಷೇತ್ರ ಇದ್ರೆ ಅದು ಅಗ್ರಿಕಲ್ಚರ್ ಅಥವಾ ಒಕ್ಕಲ್ತನ. ಆ ಒಕ್ಕಲ್ತನಕ್ಕೆ ನೆರವಾಗೋದನ್ನು ಸಾಲ ಕೊಟ್ಟು ನೆರವಾಗಿ ಅವ್ರು ಬೆಳೆಯೋಕೆ ಅನುಕೂಲ ಮಾಡಿ ಅವ್ರು ಸಾಲ ಕೊಟ್ಟು ಮತ್ತು ಪ್ರತಿ ವರ್ಷ ಬಡ್ಡಿ ಗಂಟೆ ತೊಗೊಳ್ತಾರೆ, ಬಡ್ಡಿ ತೊಗೊಳ್ಳೋದಿಲ್ಲ, ಆ ಮಾತು ಬೇರೆ. ಆದರೆ ಅವರು ಸಾಲದ ತೊಗೊಳ್ಳೋ ಮಟ್ಟಕ್ಕೆ ನಿಲ್ಲಿಸಿದ್ದು ಇದೇನಪ್ಪ ಅಂದರೆ ಈ ಕೃಷಿ ಪತ್ತಿನ ಬ್ಯಾಂಕ್ಗಳು, ಅದರಲ್ಲೂ ನಮಗೆ DCC ಬ್ಯಾಂಕ್, ಅದರಲ್ಲೂ ಬೆಳಗಾವಿ ಬ್ಯಾಂಕ್ ಇವತ್ತು ಲಾಭದಲ್ಲಿದೆ. ಅದಕ್ಕಾಗಿ ಅದು ಈ ದುಡ್ಡಿನ ಕರೆಕ್ಟ್ ಅಂತ ಅವ್ರ ಕೈಗೆ ಸಿಗಬಾರದು. ಅದು ನಿಜವಾಗಿ ರೈತರ ಕೈಯಲ್ಲೇ ಉಳಿಬೇಕು ಅನ್ನೋದು ನಮ್ಮೆಲ್ಲರ ಹಂಬಲ. ಜೊತೆಗೆ ನಮ್ಮ ಲಕ್ಷ್ಮಣ ಸವದಿಯವರು ಈ ಹೇಳಿಕೆ ನೀಡುವ ಮೂಲಕ ಈ DCC ಬ್ಯಾಂಕ್ ಚುನಾವಣೆಯಲ್ಲಿ ಎಂಟ್ರಿ ಹೊಡೆದಿದ್ದಾರೆ ಅಂತೇಳಿ ಅನ್ನಿಸ್ಲಿಕ್ಕತ್ತ. ನಿಮಗೇನು ಅನ್ನಿಸೋದ್ರಿ? ಇವರು ಮಾತಾಡಿದ ಸರಿ ಐತೆ ತಪ್ಪೈತಿರೋ, ಅದು ಇವರು ಇನ್ನೊಬ್ಬರು ಭ್ರಷ್ಟರ ಜೊತೆ ಇನ್ನೊಬ್ಬರು ಭ್ರಷ್ಟರು ಒಳ್ಳೆಯವರು ಇದು ಡಿಸೈಡ್ ಮಾಡಬೇಕಾದವ್ರು ಮತದಾರರ ಮಾತು ಕೊನೆ. ಅದನ್ನ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಹೇಳಿದಾರೆ, ಮತದಾರ ಯಾರು ಹೊಲಿತಾರೆ ಅವರಿಂದ ಅಂತೇಳಿ. ಇನ್ನು ಎಲ್ಲರೂ ಕುಡ್ಕೊಂಡು ಒಳ್ಳೆಯವ್ರನ್ನ ಆರಿಸ್ರಿ ಮತ್ತೊಮ್ಮೆ ಈ ಮಾತು ಹೇಳ್ತಾ ಲಕ್ಷ್ಮಣ ಸವದಿ ಎಂಟ್ರಿ ಅಂತ ಆದಂಗಾಗಿದಾರಲ್ಲ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು.